ಆರೋಪಿ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಧಿಸಿದ ಕೋರ್ಟ್ ಆದೇಶ ನೀಡಿತು. ನಾಳೆ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಆದೇಶದ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿರುವಂತಹ ವಕೀಲರು ಸರ್ಟಿಫೈಡ್ ಕಾಪಿ ಸಿಗ್ತಾ ಇದ್ದಂತೆ ಅರ್ಜಿ ಸಲ್ಲಿಕೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕೇಸ್ ಲಿಸ್ಟ್ ಬಂದ ತಕ್ಷಣ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ಬರುತ್ತೆ. ಸರ್ಟಿಫೈಡ್ ಕಾಪಿ ಸಿಗ್ತಾ ಇದ್ದಂತೆ ಅರ್ಜಿ ಸಲ್ಲಿಕೆಗೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದೇಶದ ಸರ್ಟಿಫೈಡ್ ಕಾಪಿಯನ್ನ ಅಪ್ಲೈ ಮಾಡಿದ್ದಾರೆ ವಕೀಲರು. ಅಂದ್ರೆ ಇವರಿಗೆ ಜೈಲಿಗೆ ಕಳುಹಿಸಿರುವ ಆದೇಶದ ಕಾಪಿ ಸರ್ಟಿಫೈಡ್ ಕಾಪಿ ಇದು. ಸೊ ಆ ಕಾಪಿ ಸಿಗ್ತಾ ಇದ್ದಂತೆ ಬೇಲ್ ಅಪ್ಲಿಕೇಶನ್ ಇವರು ಮೂವ್ ಮಾಡ್ತಾರೆ. ಆದ್ರೆ ಇವರಿಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋದೇ ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಯಾಕಂದ್ರೆ ದರ್ಶನ್ ಅಂಡ್ ಪಟಾಲಂ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳನ್ನ ನೋಡಿದ್ರೆ ತುಂಬಾ ಕಠಿಣವಾಗಿರುವಂತಹ ಶಿಕ್ಷೆ ಆಗಬೇಕು ಅನ್ನೋದು. ಆದ್ರೆ ಎಲ್ಲವೂ ಚಾರ್ಜ್ ಶೀಟ್ ಮೇಲೆ ಡಿಪೆಂಡ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ನಾಳೆ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಿದ್ಧತೆಯನ್ನ ದರ್ಶನ್ ಪರ ವಕೀಲರು ನಡೆಸಿದ್ದಾರಂತೆ. ಈ ಬಗ್ಗೆ ಏನ್ ಅಪ್ಡೇಟ್ಸ್ ಇದೆ? ಸಭಾ ಈಗಾಗಲೇ ನಾಳೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಕೂಡ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಇರೋದ್ರಿಂದ ಈಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ನಾಳೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಿನ್ನೆ ಈಗಾಗಲೇ ದರ್ಶನ್ ಅವ್ರಿಗೆ ನ್ಯಾಯಾಂಗ ಬಂಧನವನ್ನ ನ್ಯಾಯಾಲಯ ವಿಧಿಸಿರೋದ್ರಿಂದ ಆ ಒಂದು ಆದೇಶದ ಕಾಪಿಗೆ ಈಗ ಕಾಯ್ತಾ ಇದ್ದಾರೆ. ಅಂದ್ರೆ ಸರ್ಟಿಫೈಡ್ ಕಾಪಿ ಏನಿರುತ್ತೆ ನ್ಯಾಯಾಂಗ ಬಂಧನದ ಆದೇಶದ ಸರ್ಟಿಫೈಡ್ ಕಾಪಿ, ಆ ಸರ್ಟಿಫೈಡ್ ಕಾಪಿಗೆ ಈಗಾಗಲೇ ಅಪ್ಲೈ ಮಾಡಿರೋದ್ರಿಂದ ಅದು ಬಂದ ತಕ್ಷಣ ನ್ಯಾಯಾಲಯದಲ್ಲಿ ಆ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಸಲ್ಲಿಕೆ ಆದ ಬಳಿಕ ಕೇಸ್ ಲಿಸ್ಟ್ ಯಾವತ್ತು ಬರುತ್ತೋ ಅವತ್ತು ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೂಡ ಇರುತ್ತೆ. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಜಾಮೀನು ಕೊಡಬೇಕು ನಮ್ಮ ಕಕ್ಷಿದಾರರಿಗೆ ಅಥವಾ ಆರೋಪಿಗಳಿಗೆ ಅನ್ನೋದನ್ನ ಅವರ ಪರ ವಕೀಲರು ಕೂಡ ಮೆನ್ಷನ್ ಮಾಡ್ತಾರೆ. ಅದಾದ ಬಳಿಕ ಕೋರ್ಟ್ ನಿಂದ ಅಬ್ಜೆಕ್ಷನ್ ಕೂಡ ಫೈಲ್ ಮಾಡ್ಬೇಕಾಗುತ್ತೆ. ಅಂದ್ರೆ ಕೋರ್ಟ್ ನಿಂದ ಆದೇಶ ಬರುತ್ತೆ, ಯಾರು ಪಿ ಇರ್ತಾರೆ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರು ಇರ್ತಾರೆ ಅವರು ಅಬ್ಜೆಕ್ಷನ್ ಫೈಲ್ ಮಾಡಿ ಅಂತ ಹೇಳ್ತಾರೆ. ಆಗ ಸಾಕಷ್ಟು ಅಬ್ಜೆಕ್ಷನ್ ಅನ್ನ ಈಗಾಗಲೇ ಮೆನ್ಷನ್ ಮಾಡಿದ್ರು. ಅಂದ್ರೆ ಪ್ರಮುಖವಾಗಿರುವಂತದ್ದು ಜಾಮೀನು ಯಾವ ಕಾರಣಕ್ಕಾಗಿ ಆರೋಪಿಗಳಿಗೆ ಕೊಡಬಾರದು ಅನ್ನೋದನ್ನ ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಹಾಕಿ ಅಥವಾ ಸಾಕಷ್ಟು ಅಂಶಗಳನ್ನ ನೀಡಿ ಈಗಾಗಲೇ ಮನವಿಯನ್ನ ಮಾಡಿತ್ತು. ಅದೇ ರೀತಿಯಲ್ಲಿ ಆ ಒಂದು ಅಂಶಗಳ ಜೊತೆಯಲ್ಲಿ ಈಗ ಏನು ಯಾವ ಕಾರಣಕ್ಕೆ ಜಾಮೀನು ಕೇಳಿರ್ತಾರೋ ಅದರ ಆಧಾರದ ಮೇಲೆ ಅಂದ್ರೆ ಜಾಮೀನು ಅರ್ಜಿಯ ಆಧಾರದ ಮೇಲೆ ಮುಂದಿನ ಹಂತದಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ರೈಟ್ ಸಂದೇಶ್, ಜಾಮೀನು ಸಿಗಬಹುದು ಅನ್ನುವಂತಹ ಚಾನ್ಸಸ್ ಈ ಕೇಸ್ನಲ್ಲಿ ಎಷ್ಟಿದೆ? ಸುಮಾರು ಎಷ್ಟು ದಿನಗಳ ನಂತರ ಆ ಸಾಧ್ಯತೆಗಳು ಕಂಡು ಬರ್ತಿವೆ ಸಂದೇಶ್? ಸಭಾ ಇದು ಹೀನಿಯಸ್ ಕ್ರೈಮ್ ಇರೋದ್ರಿಂದ ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು 302 ಸೆಕ್ಷನ್ ಇದೆ. ಕೊಲೆ ಪ್ರಕರಣ ಆಗಿರೋದ್ರಿಂದ ಈ ರೀತಿಯ ಕೊಲೆ ಪ್ರಕರಣಗಳಲ್ಲಿ ಲೋಯರ್ ಕೋರ್ಟ್ ನಲ್ಲಿ ಸಿಕ್ಕಿರುವಂತಹ ಉದಾಹರಣೆ ತೀರಾ ಕಡಿಮೆ. ಅಂದ್ರೆ ಜಾಮೀನು ಸಿಕ್ಕಿರುವಂತಹ ಉದಾಹರಣೆಗಳು ತೀರಾ ಕಡಿಮೆ ಇದೆ. ಅದರಲ್ಲೂ ಕೂಡ ಪ್ರಮುಖ ಆರೋಪಿ ಆಗಿರೋದ್ರಿಂದ ದರ್ಶನ್ ಅವರು ಲೋಯರ್ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಮಂಜೂರಾಗೋದು ಬಹುತೇಕ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇದೆ. ಯಾಕಂದ್ರೆ ಎಲ್ಲವೂ ಕೂಡ ಕೋರ್ಟ್ ನ ವಿವೇಚನೆಗೆ ಬಿಟ್ಟಂತ ವಿಚಾರ ಆಗಿರೋದ್ರಿಂದ ಈ ಹಿಂದಿನ ಪ್ರಕರಣಗಳನ್ನ ನಾವು ತೆಗೆದುಕೊಳ್ಳೋದಾದ್ರೆ ಅಂದ್ರೆ ಈ ಹಿಂದೆ ಏನು ಕೊಲೆ ಪ್ರಕರಣಗಳಿದ್ವು ಆ ಕೊಲೆ ಪ್ರಕರಣಗಳನ್ನ ನಾವು ತೆಗೆದುಕೊಂಡು ನೋಡೋದಾದ್ರೆ ಆ ಪ್ರಕರಣಗಳಲ್ಲಿ ಲೋಯರ್ ಕೋರ್ಟ್ ನಲ್ಲಿ ಯಾವತ್ತೂ ಕೂಡ ಬೇಲ್ ಸಿಕ್ಕಿಲ್ಲ ಅಥವಾ ಜಾಮೀನು ಮಂಜೂರು ಆಗಿಲ್ಲ ಪ್ರಮುಖ ಆರೋಪಿಗಳಿಗೆ. ಹಾಗಾಗಿ ಇದು ಕೂಡ ಸಾಕಷ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎವಿಡೆನ್ಸ್ ಗಳು ಕೂಡ ಲಭ್ಯವಾಗಿದೆ. ಅಂದ್ರೆ ಬಯೋಲಾಜಿಕಲ್, ಟೆಕ್ನಿಕಲ್, ಡಿಜಿಟಲ್ ಎವಿಡೆನ್ಸ್ ಗಳು ಕೂಡ ಈಗಾಗಲೇ ಸಿಕ್ಕಿರೋದ್ರಿಂದ ಆ ಎವಿಡೆನ್ಸ್ ನ ಆಧಾರದ ಮೇಲೆ ಇವರು ಆರೋಪಿ ಆಗಿದ್ದಾರೆ. ಜೊತೆಗೆ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರೋದು ಅಂದ್ರೆ ಈಗ ರಿಮಾಂಡ್ ಅರ್ಜಿಯಲ್ಲೇ ಅವರು ಈ ಹಿಂದೆ ಮೆನ್ಷನ್ ಮಾಡಿದ್ರು. ಅಂದ್ರೆ ಸಾಕ್ಷ್ಯಗಳನ್ನ ದುಡ್ಡು ಕೊಟ್ಟು ಅಥವಾ ಹಣಕಾಸನ್ನ ನೀಡಿ ಅವರ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನ ಮಾಡಿದ್ರು ಅಂತ. ಹಾಗಾಗಿ ಎಲ್ಲ ಒಂದ್ ಕಡೆ ಮುಂದಿನ ಹಂತದಲ್ಲಿ ಲೋಯರ್ ಕೋರ್ಟ್ ನಲ್ಲಿ ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.